ಬಾ ಅಕ್ಕ ಬಂದು ಹೋಗೋಣ ಬಾ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸಾಟರ್ಡೆ ವ್ಲಾಗ್ ಇದು, ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಸಿರಿಮಾ ಸ್ಕೂಲ್ಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಮನೆ ಎಲ್ಲ ಚಲ್ಲಾಪಿಲ್ಲಿ ಆಗಿಬಿಟ್ಟಿರುತ್ತೆ. ಇನ್ನು ನಮ್ಮ ಲಡ್ಡುಮ ಇನ್ನೂ ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಬೇಗನೆ ಎದ್ಬಿಡ್ತಾರೆ. ಒಂದು ಗ್ಲಾಸ್ ಹಾಲು ಕುಡಿದು ಇನ್ನೊಂದು ಸಲ ಮಲ್ಕೊಂಡು ನಿದ್ದೆ ಮಾಡಿ ಒಂದು 10-11 ಗಂಟೆಗೆ ಎದ್ದೊಳ್ತಾರೆ. ಕೆಲವೊಂದು ಸಲ ಅವ್ರು ನಿದ್ದೆ ಮಾಡೋದಕ್ಕೆ ಟೈಮಿಂಗ್ಸೇ ಇರೋದಿಲ್ಲ. ಯಾವ ಟೈಮಲ್ಲಿ ಮಲ್ಕೋತಾಳೆ, ಯಾವ ಟೈಮಲ್ಲಿ ಎದ್ದೊಳ್ತಾಳೆ ಅನ್ನೋದು ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾನೇ ಇರುತ್ತೆ ಒಂದೊಂದು ದಿನ. ಏನೂ ಮಾಡೋದಕ್ಕಾಗಲ್ಲ, ಮಕ್ಕಳು ಅಂದರೆ ಹಾಗೆ ಅಲ್ವಾ. ನಮ್ಮ ಸಿರಿಮಾ ಥರ ಒಂದು 3-3.5 ವರ್ಷ ಆದರೆ ಆವಾಗ ನಾವು ಇದೇ ಟೈಮಲ್ಲಿ ಎಬ್ಬಿಸ್ಬೇಕು, ಈ ಟೈಮಲ್ಲಿ ಊಟ ತಿಂಡಿ ತಿನ್ನಿಸ್ಬೇಕು, ಆಡಿಸ್ಬೇಕು ಅನ್ನೋ ಥರ ಇರುತ್ತೆ. ನಿದ್ದೆ ಚೆನ್ನಾಗಾಗಬೇಕು, ಆವಾಗ ನಮ್ಮ ಲಡ್ಡು ಚೆನ್ನಾಗಿ ಆಟ ಆಡ್ತಾಳೆ ನಮ್ಮ ಜೊತೆ. ಹಾಗೆ ಊಟ ಮಾಡೋದು, ಹಾಲು ಕುಡಿಯೋದು ಅದೆಲ್ಲ ಚೆನ್ನಾಗಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ಬೇಗನೆ ತಿಂದ್ಕೊಂಡ್ಬಿಡ್ತಾಳೆ. ಇಲ್ಲಾಂದರೆ ನಮಗೊಂಥರ ಪಜಿತಿ ಥರ ಆಗಿಬಿಡುತ್ತೆ. ಈ ಮನೆ ಕೆಲಸ, ಅಡುಗೆ ಕೆಲಸ, ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರಿಗೆ ಊಟ ತಿಂಡಿ ಸ್ನಾನ ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ದಿನ ಪೂರ್ತಿ ಕಳೆದೇ ಹೋಗಿರುತ್ತೆ. ಇವಾಗ ನನಗೆ ದಿನಗಳು ಎಷ್ಟು ಫಾಸ್ಟಾಗಿ ಓಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇಷ್ಟು ಬೇಗ ಒಂದು ದಿನ ಕಳೆದೋಯ್ತಾ, ಇಷ್ಟು ಬೇಗ 1 ವೀಕ್ ಆಗೋಯ್ತಾ, 1 ಮಂತ್ ಆಗೋಯ್ತಾ. ಮೊನ್ನೆ ಜನವರಿ ಅಂತ ಇದ್ವಿ, ಆಗಲೇ 6 ಮಂತ್ ಕಳೆದ್ಬಿಟ್ವ, ಅರ್ಧ ವರ್ಷ ಮುಗ್ದೇ ಹೋಯ್ತಾ 2025 ಅಂತ ಅನಿಸ್ತಿರುತ್ತೆ. ಇವಾಗ ನಮ್ಮ ಬ್ಯುಸಿ ಲೈಫ್ ಅಷ್ಟರ ಮಟ್ಟಿಗಿದೆ ಅಂತಲೇ ಹೇಳ್ಬೋದು. ಒಂಥರ ಸ್ವಲ್ಪ ಕಷ್ಟನೇ ಆಗುತ್ತೆ. ಕೆಲವೊಂದು ಸಲ ನನಗೆ ಹುಷಾರಿರೋದಿಲ್ಲ, ಅಂಥ ಟೈಮಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸುಮಾರು ಸಲ ಅಳುನೇ ಬಂದ್ಬಿಟ್ಟಿದೆ. ಇಷ್ಟೊಂದು ಕಷ್ಟನ, ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ಇಷ್ಟೊಂದು ಕಷ್ಟನ ಅನಿಸ್ಬಿಟ್ಟಿದೆ. ಆದರೂ ಏನೂ ಮಾಡೋದಕ್ಕಾಗಲ್ಲ. ಈ ಕಷ್ಟ, ಸುಖ, ದುಃಖ, ನೋವು ಇದೆಲ್ಲ ಒಂದು ಹಂತದವರೆಗೂ ಅಷ್ಟೇ. ಆಮೇಲೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಅಲ್ವಾ. ಲೈಫಲ್ಲಿ ಸುಖದ ಜೊತೆ ಕಷ್ಟನೂ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಸುಖವಾಗಿದ್ದೀನಿ, ಆರಾಮಾಗಿದ್ದೀನಿ, ಜೀವನ ಚೆನ್ನಾಗಿದೆ, ಆಸ್ತಿ ಅಂತಸ್ತಿದೆ, ಎಲ್ಲ ಇನ್ನೇನು ತೊಂದರೆ ಇಲ್ಲ, ಆರಾಮಾಗಿದೆ ಅನ್ನೋರಿಗೆ ಒಂದು ಕಡೆ ಭಯ ಬಂದ್ಬಿಡುತ್ತೆ. ಎಲ್ಲೇನಾಗ್ಬಿಡುತ್ತೋ, ಯಾರಿಗೇನಾಗ್ಬಿಡುತ್ತೋ, ನಮ್ಮ ಫ್ಯಾಮಿಲಿಗೆ ಏನಾಗ್ಬಿಡುತ್ತೋ, ಇಷ್ಟೊಂದು ಸುಖವಾಗಿದ್ದೀನಿ, ಏನಾದರೂ ತೊಂದರೆ ಆಗ್ಬಿಡುತ್ತಾ ಮುಂದೆ, ಏನಾಗ್ಬಿಡುತ್ತೋ ಅಂತ ಅಂದ್ಕೊಂಡು ನೆಮ್ಮದಿಯಾಗಿ ನಿದ್ದೆನೂ ಮಾಡ್ತಾ ಇರಲ್ಲ. ಇನ್ನೂ ಕೆಲವೊಬ್ರು ನೋಡಿದಾಗ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿರ್ತಾರೆ. ಈ ಕಷ್ಟಗಳು ನೋಡಿ ನೋಡಿ ಅವ್ರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಇದಕ್ಕಿಂತ ಇನ್ನೂ ಏನು ಕಷ್ಟ ಬರೋದಕ್ಕೆ ಸಾಧ್ಯ, ಇನ್ನೂ ಏನು ಫೇಸ್ ಮಾಡೋದಕ್ಕೆ ಬರಲಿ, ಅದನ್ನೆಲ್ಲ ಫೇಸ್ ಮಾಡೋಣ ಅಂಥವ್ರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಈ ಬೇವು ಬೆಲ್ಲ ಥರ ಕಷ್ಟ, ಸುಖ, ನೋವು, ನಲಿವು ಇದೆಲ್ಲ ಇದ್ರೇ ಜೀವನಕ್ಕೆ ಒಂದು ಬೆಲೆ ಸಿಗೋದು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಕಷ್ಟ ಬಂದಾಗ ಯಾವ ರೀತಿ ನಿಭಾಯಿಸ್ತೀವಿ, ಸುಖವಾಗಿದ್ದಾಗ ಯಾವ ರೀತಿ ನಾವು ನಡ್ಕೋತೀವಿ ಅನ್ನೋದು ತುಂಬಾ ಮ್ಯಾಟ್ರಾಗುತ್ತೆ. ಸುಮಾರಷ್ಟು ಜನನ ನೋಡಿದ್ದೀನಿ ನಾನು. ಮಕ್ಕಳನ್ನೂ ನೋಡಿಕೊಂಡು, ಮನೆಯೂ ಮೇಂಟೈನ್ ಮಾಡಿಕೊಂಡು, ಅದ್ರ ಜೊತೆಗೆ ಹೊರಗಡೆ ಹೋಗಿ ದುಡಿತಾ ಇರ್ತಾರೆ. ಅಂಥವ್ರಿಗೆ ನಂದೊಂದು ದೊಡ್ಡ ಸಲ್ಯೂಟ್ ಹೇಳ್ತೀನಿ. ಇವ್ರನ್ನ ನಮ್ಮ ಜೊತೆ ಕಂಪೇರ್ ಮಾಡಿಕೊಂಡು ನನ್ನ ಹತ್ರ ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಮನೆ ಇಲ್ಲ, ಆಸ್ತಿ ಇಲ್ಲ ಅಂದ್ಕೊಳ್ಳೋದಕ್ಕಿಂತ ಕೆಲವೊಬ್ರು ನೋಡಿದಾಗ ಅವರೇ ನಮಗೆ ಇನ್ಸ್ಪಿರೇಷನ್ ಥರ ಕಾಣಿಸ್ತಾರೆ. ಎಲ್ಲರೂ ಜೀವನವೂ ಒಂದೇ ಥರ ಇರೋದಿಲ್ಲ. ಅವ್ರವ್ರದ್ದೇ ಆದ ಜೀವನ ಬೇರೆ ಬೇರೆ ಶೈಲಿಲಿ ಇರುತ್ತೆ. ಯಾರನ್ನೂ ಕಂಪೇರ್ ಮಾಡ್ಕೊಳ್ದಂಗೆ ನೆಮ್ಮದಿಯಾಗಿ ಇದ್ದರೆ ಅಷ್ಟೇ ಸಾಕು. ನೆಮ್ಮದಿ ಇರಬೇಕು. ಇವಾಗಿನ ಕಾಲದಲ್ಲಿ ನೆಮ್ಮದಿ, ಆರೋಗ್ಯಕ್ಕಿಂತ ಯಾವುದೂ ಆಸ್ತಿ ದೊಡ್ಡದಲ್ಲ. ನಿಮ್ಮ ಜೊತೆ ಮಾತಾಡ್ತಾ ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಮ್ಮ ಲಡ್ಡುಮ ಎದ್ದಿದ್ದಾಳೆ ಅನಿಸುತ್ತೆ, ಸೌಂಡ್ ಬರ್ತಾ ಇದೆ. ಸೊ ಇವಾಗ ನೆಲ ಎಲ್ಲ ಸ್ವಲ್ಪ ಒಣಗಿಲ್ಲ, ಹಂಗಾಗಿ ಸ್ವಲ್ಪ ಫ್ಯಾನ್ ಹಾಕಿ ಆರ್ಕೊಂಡ್ಲಿ ಅಂತ ಬಿಟ್ಟು ನಂತರ ಅವಳನ್ನ ಎತ್ಕೊಂಡು ಬರ್ತೀನಿ. ಮನೆ ಕ್ಲೀನ್ ಮಾಡಿದ್ಮೇಲೆ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಹಾಗೆ ನಮ್ಮ ಹತ್ರ ಇರೋ ನೆಗೆಟಿವಿಟಿ ಎಲ್ಲ ತೆಗೆದು ಹಂಗೆ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ನನಗೆ ಫೀಲ್ ಆಗ್ತಿರತ್ತೆ. ನಮ್ಮದು ಕ್ವಾರ್ಟರ್ಸ್ ಮನೆ ಆಗಿರೋದ್ರಿಂದ ಲಕ್ಸುರಿ ಮನೆ ಏನಲ್ಲ ಇದು. ಹಂಗಾಗಿ ಇರೋದ್ರಲ್ಲೇ ಕ್ಲೀನಾಗಿರಬೇಕು, ನೀಟಾಗಿ ಇಟ್ಕೋಬೇಕು ಅನ್ನೋದು ನಮ್ಮಮ್ಮ ಹೇಳ್ಕೊಟ್ಟಿರೋದು ನನಗೆ. ಇದೆಲ್ಲ ಇಷ್ಟು ಕ್ಲೀನ್ ಮಾಡಿದೆ ಇಷ್ಟೊತ್ತು. ಆದರೆ ನಮ್ಮ ಸಿರಿಮಾ ಲಡ್ಡುಮ ಬಂದಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಒಳಗಡೆ ಇದೆಲ್ಲ ಗಲೀಜು ಮಾಡಿರ್ತಾರೆ. ಆದರೂ ತಲೆ ಜಾಸ್ತಿ ಕೆಡಿಸ್ಕೊಡೋದಿಲ್ಲ. ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ಒಂದೇ ಕೆಲಸ ಅಲ್ಲ ನನಗೆ. ಲಡ್ಡು ಮನೆ, ಲಡ್ಡು ಮನೆ, ಲಡ್ಡು ಲಡ್ಡು, ಲಡ್ಡು ಮನೆ, ಲಡ್ಡು ಅಣ್ಣ ಅಣ್ಣ
ಏನದು ಆಮಡು ಆ ಆಮಡು 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 ಬೈಲಿ ಇಲ್ಲ ಆಮಡು ಏನದು ತಿಂತ ಇರೋದೇನು ಹೋಗಿ ತೂ ಮಾಡು ಇವ್ರಿಗೆ ಈ ಥರ ಕೋಟೆನೇ ಕಟ್ಟಬೇಕು. ಬೆಡ್ಶೀಟ್ ಎಲ್ಲ ಹಾಕಿಲ್ಲ ಅಂದರೆ ಕೆಳಗಡೆ ಬಿದ್ದುಬಿಡ್ತಾರೆ. ಹಂಗಾಗಿ ಮಲಗಿದ್ದಾಗ ನಾನು ಯಾವಾಗಲೂ ಹಿಂಗೆ ಹಾಕಿ ಜೋಡಿಸಿ ಇಲ್ಲಿ ಮಲಗಿಸ್ತೀನಿ. ಏನದು ಮಾಡು ಇಲ್ಲ ಇಲ್ಲ ನೋಡೋಣ ಬೈಲಿ ಚಚ್ಚ ಮಾಡ್ತೀನಿ, ಏನು ಇಕ್ಕಂಬಾರ್ದು ಬಾಯಿ ಒಳಗಡೆ ಇಡು. ಚಚ್ಚ 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 ಗೊತ್ತಾಯ್ತಾ? ಚಚ್ಚ ಮಾಡ್ತೀನಿ, ಏನು ಇಕ್ಕಂಬಾರ್ದು ಬಾಯಿ ಒಳಗಡೆ ಆಯ್ತಾ? ಎತ್ಕೊಳ್ಳಲ್ಲ ಹೋಗು, ನಿನ್ನ ಎತ್ಕೊಳ್ಳಲ್ಲ ಹೋಗು 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 ಹಗ್ಗು ಹಗ್ಗು ಎಚ್ಚಳಲ್ಲ ನಿನ್ನ. ಬಾ ಅಕ್ಕ ಬಂದು ಹೋಗೋಣ ಬಾ. ಇವತ್ತು ಸ್ಯಾಟರ್ಡೆ ರಜೆ ಅಮ್ಮ. ನಾನು ಹೋಗು ಬದ್ದೆ. ಸ್ಕೂಲಲ್ಲಿ ಇವತ್ತು ಏನು ಪಾಠ ಮಾಡಿದ್ರು? ಏನು ಪಾಠ ಮಾಡಿದ್ರು ಸ್ಕೂಲ್ನಲ್ಲಿ? ಎಕ್ಸ್ಟ್ರಾ ಅಮೌಂಟ್ ಎಷ್ಟಿತ್ತು? ಎಕ್ಸ್ಟ್ರಾ 3,000 ಎಲ್ಲ ಐತೆ ಕೊಟ್ಟಿಲ್ಲ ಇನ್ನು. ಅಮ್ಮ ಏನು ಗೊತ್ತು? ನಾನು ಕೊಟ್ಟೆ ಇರ್ಲಿ ಬಿಡು. ಬೇರೆ ಮಕ್ಳ ಹತ್ರ ಐತೆ, ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಆಯ್ತು ಗೊತ್ತಾಗ್ಲಿಲ್ಲ, ನೆಕ್ಸ್ಟ್ ಟೈಮ್ ಹಾಕಿ ಕಳಿಸ್ತೀನಿ. ಬಾ ಮನೆ ಬಾ ಬರ್ಲ ನಮ್ಮ ಅಮ್ಮ ಕೆಲಸ ಐತಮ್ಮ. ತಿಂಡಿ ಬೇಕಾ ಬೇಡವಾ? ಸಾಟರ್ಡೆ ಆಗಿರೋದ್ರಿಂದ ಸ್ಕೂಲಿಂದ ಬೇಗ ಬರ್ತಾಳೆ, 11 ಗಂಟೆಗೆ ವಾಪಸ್ ಬರ್ತಾಳೆ ಅಂತ ಹೇಳಿ ಟಿಫನ್ ಏನು ಮಾಡಿಸಿರ್ಲಿಲ್ಲ. ಹಾಲು ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು, ಅದನ್ನು ತಿಂದ್ಕೊಂಡು ಹೋಗಿದ್ಲು. ಇವಾಗ ಇಬ್ರಿಗೂ ಟಿಫನ್ ಮಾಡಿಸ್ಬೇಕು. ತಿನ್ನು ಚಟ್ನಿ ಹಾಕ್ಲಾ? ಬರೀ ನಂಗೆ ತುಪ್ಪ ಕಟ್ಟಿದ್ಯಾ? ಏನು ಚೆನ್ನಾಗಿರುತ್ತೋ ಕಡಿಮೆ ಸುಮ್ಮನೆ ಇರು. ಏನು ಹೇಳ್ಕೊಟ್ರು ಮನೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು? ಹೌದಾ? ಆಮೇಲೆ ಬಸ್ ಏನು ಬಸ್ಸುದು? ಮುಖಾಲಿ ಬಸ್ಸುದು ಏನು ಬಸ್ ಇಲ್ವಾ? ಇವತ್ತೇನು ಹೋಮ್ವರ್ಕ್ ಕೊಟ್ಟಿದ್ವಾ? ಹೋಮ್ವರ್ಕ್ ಏನು ಕೊಟ್ಟವ್ರೆ? ಏಯ್ ಕಾಲು ಮುಟ್ಟಿಸ್ಬಾರ್ದು ರೆಡಮ. ಅಲ್ಲ ಮನೆ ಹೋಮ್ವರ್ಕ್ ಏನು ಕೊಟ್ಟಿರೋದು? ಸಣ್ಣ ಇಲ್ವಾ ಅಂತ? ಏಯ್ ಸುಮ್ಮನೆ ಇರು. ಯಾಕೆ ABCD 1 2 3 ಪೋಯಮ್ ಅಲ್ಲೆಲ್ಲ ಹೇಳ್ಕೊಟ್ಟಿಲ್ವಾ? ಮತ್ತೆ ಹೇಳ್ಬೇಕಲ್ವಮ್ಮ, ಅಲ್ಲೇನು ಹೇಳ್ಕೊಟ್ಟಿದ್ರು ಬಂದು ಮನೇಲಿ ಹೇಳ್ಬೇಕಮ್ಮ. ಇದು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ನನಗೆ, ಆಯ್ತಾ? ದುಡ್ಡು ಕಪ್ಪು ಪಾಪ ಕಥ ಮಾಡಿ ಎಲ್ಲ ಕ್ಯೂಸ್ ತಗೊಂಡು ಎಲ್ಲ ತಪ್ಪೇ ತೊಳ್ದೆ ಮೇಲೆ ಕೊಡ್ತೀನಿ. ನೋಡು ಕಾಲು ಎಷ್ಟೆಲ್ಲ ಹೇಳೋದು ಮುಟ್ಬೇಡ ಅಂತ ಕಾಲಲ್ಲಿ ನಿಂತ್ಯಾ? ಸುಮ್ಮನೆ ಆಯ್ತು. ಬೇಗ ತಿನ್ನು ಬಾ ಗಡು ಬತ್ತಿ ಬಾ ಹಾಕ್ಬೇಕು. ಅದಕ್ಕೆ ಆ ಕಡೆ ಕೂತ್ಕೊಂಡು ಆ ಕಡೆ ಕೂತ್ಕೋ, ಸರಿ ಇರ್ತದೆ. ನಾವೆಲ್ಲ ಉಟ್ಕೊಂಡು ಹಿಂಗೆ ತಿನ್ನಿ ಎತ್ಕೊಂಡು ತಿನ್ನ. ಸ್ಕೂಲಲ್ಲಿ ನೀಟಾಗಿ ತಿನ್ನೋದು ಹೇಳ್ಕೊಡೋದು ನಿಮಗೆ. ತುಳ್ಬಿಡ್ತೀನಿ, ನೀಟಾಗಿ ತಿನ್ಬೇಕು.
ಟಿಫನ್ ಮಾಡಿಸೋದಕ್ಕೆ ಇವ್ರಿಗೆ ಅಂತ 1 ಅವರ್ ಎತ್ತಿಟ್ಬಿಡ್ಬೇಕು. ಟಿಫನ್ಗೆ 1 ಅವರು, ಮಧ್ಯಾಹ್ನ ಊಟಕ್ಕೆ 1 ಅವರು, ಮತ್ತು ನೈಟ್ ಊಟಕ್ಕೆ ಕೆಲವೊಂದು ಸಲ ಅವ್ರಿಗೆ ಇಷ್ಟ ಇಲ್ಲ ಅಂದರೆ 2 ಅವರು ಆಗುತ್ತೆ. 2 ಗಂಟೆ ಕಾಲ ತಿನ್ನಿಸೋದೇ ಆಗಿಬಿಡುತ್ತೆ ಅವ್ರಿಗೆ. ಊಟನೂ ಜೊತೆಲೇ ತಿನ್ನಿಸೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನಾನ ಕೂಡ ಇಬ್ರಿಗೂ ಜೊತೆಲೇ ಮಾಡಿಸ್ತೀನಿ. ಒಬ್ಬೊಬ್ರಿಗೆ ಸಪ್ರೇಟಾಗಿ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಅದೇ ರೂಢಿ ಆಗಿಬಿಟ್ಟಿದೆ. ನಮ್ಮ ಸಿರಿಮಾ ಲಡ್ಡುಗೆ ಸ್ನಾನ ಮಾಡಿಸ್ತಿದ್ದಂಗೆ ನಾನು ಮಾಡ್ಕೋತೀನಿ ಅಂತ ಬಂದುಬಿಡ್ತಾಳೆ. ಹಂಗೆ ನಾನು ಮಾಡಿಸ್ಬಿಡ್ತೀನಿ ಇಬ್ರಿಗೂ. ಇವಾಗ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ. ನಿದ್ದೆ ಆದಮೇಲೆ ಊಟ, ಲಂಚ್ ಟೈಮ್ ಅಷ್ಟೊತ್ತಿಗೆ ಎದ್ದೊಳ್ತಾರೆ. ಅಷ್ಟೊತ್ತಿಗೆ ನಾನು ಸ್ನಾನ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸನ ಮುಗಿಸ್ಕೊತೀನಿ. ಇನ್ನು ಲಂಚ್ ಟೈಮ್ ಆಯಿತು ಅಂತ ಹೇಳಿ ನಾನು ಅನ್ನ ಮುದ್ದೆ ಮಸಪ್ ಸಾಂಬಾರು ಮಾಡ್ಕೊಂಡಿದ್ದೆ. ಇನ್ನು ಈ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಸಪ್ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಪಲ್ಯ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿ ಹಪ್ಳ ಮಾಡಿಕೊಂಡೆ. ಈ ಸಾಂಬಾರು ಮಾಡೋದಕ್ಕೆ ನಾನು ಮೆಂತ್ಯ ಸೊಪ್ಪು ಸ್ವಲ್ಪ, ಪಾಲಕ್ ಸೊಪ್ಪು ಸ್ವಲ್ಪ, ಸಬ್ಸಿಗೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಬೇಳೆನ ಒಂದು ಸ್ವಲ್ಪ ತೊಗೊಂಡು ಅದನ್ನು ನೀಟಾಗಿ ಒಂದು 2 ಸಲ ವಾಶ್ ಮಾಡಿಕೊಂಡೆ. ಅದಕ್ಕೆ 1 ಗ್ಲಾಸಷ್ಟು ನೀರು, ನಾನು ತೊಗೊಂಡಿರೋ ಸೊಪ್ಪನ್ನು ನೀಟಾಗಿ ಒಂದು 2 ಸಲ ತೊಳ್ಕೊಂಡು ಇದನ್ನು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮಸಪ್ ಸಾಂಬಾರು ಮಾಡಿದಾಗ ಈ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಈ ರೀತಿ ಕಟ್ ಮಾಡೇ ನಾನು ಸೇರಿಸ್ಕೊತೀನಿ. ಯಾಕಂದರೆ ಕಡ್ಡಿ ಥರ ಹಾಗೇ ಇರುತ್ತೆ, ಸ್ಮ್ಯಾಶ್ ಆಗೋದಿಲ್ಲ. ಬೇಯಿಸ್ಕೊಂಡು ಇದನ್ನು ಸ್ಮ್ಯಾಶ್ ಮಾಡ್ತೀವಲ್ಲ, ಮಸಿತೀವಲ್ವ, ಆವಾಗ ಸ್ಮ್ಯಾಶ್ ಆಗೋದಿಲ್ಲ. ಹಂಗಾಗಿ ಕಟ್ ಮಾಡಿ ಸೇರಿಸ್ಕೊಂಡೆ. ನಂತರ ಇದಕ್ಕೆ ಸ್ವಲ್ಪ ಹಸಿರುಮೆಣ್ಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, ಒಂದು 2 ಟೊಮೆಟೊ ಹಾಕಿ ಅದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಷಿಲ್ ಕೂಗಿಸ್ಕೋಬೇಕು. ಸಮಯ ಇತ್ತು ನಿಮಗೆ ಅನ್ನೋದಾದರೆ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಮಯ ಇಲ್ಲದೇ ಇದ್ದರೆ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಜೀರಿಗೆ, 1.5 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ನೋಡಿ 2 ವಿಜಿಲ್ಗೆ ಚೆನ್ನಾಗಿ ಬೆಂದ್ಕೊಂಬಿಟ್ಟಿದೆ. ಇದನ್ನು ನೀರು ತೆಕ್ಕೋಬೇಕು. ಇದರಲ್ಲಿರೋ ನೀರನ್ನ ತೆಕ್ಕೊಂಡು ನಂತರ ಮಸಿಬೇಕು. ನೀರು ಹಾಗೆ ಮಸಿದ್ರೆ ಅದು ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋದಿಲ್ಲ. ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇದಕ್ಕೆ ಸೇರಿಸಿರೋ ಈರುಳ್ಳಿ, ಟೊಮೆಟೊ ಇದೆಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ರುಬ್ಬಿರೋ ಮಿಶ್ರಣನ ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ. ನೀರನ್ನ ಜಾಸ್ತಿ ಸೇರಿಸೋದಕ್ಕೆ ಹೋಗಬೇಡಿ. ಮಸಪ್ ಸಾಂಬಾರು ಅಂದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 2 ನಿಮಿಷ ಕುದಿಸ್ಕೋಬೇಕು. ಲಾಸ್ಟಲ್ಲಿ ಸಾಸಿವೆ, ಎಣ್ಣೆ, ಇಂಗು, 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಈ ಮಸಪ್ ಸಾಂಬಾರು ರೆಡಿ ಆಗಿಬಿಡುತ್ತೆ. ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಲಂಚ್ಗೆ ಏನಾದರೂ ಬೇಗ ಮಾಡ್ಕೋಬೇಕು ಅಂದರೆ ಈ ಸಾಂಬಾರು ಬೇಗನೆ ರೆಡಿ ಆಗಿಬಿಡುತ್ತೆ. ಸೊಪ್ಪನ್ನಷ್ಟೇ ಕ್ಲೀನ್ ಮಾಡೋದು ಟೈಮ್ ಹಿಡಿಯುತ್ತೆ. ಅದು ಬಿಟ್ಟರೆ ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡ್ರೆ ಇನ್ನೊಂದು ಕಡೆ ಮುದ್ದೆ, ಅನ್ನ ಮಾಡ್ಕೋಬೋದು. ಸಾಂಬಾರು ರೆಡಿ ಆಗೋಷ್ಟೊತ್ತಿಗೆ ಅನ್ನ ಮುದ್ದೆ ರೆಡಿ ಆಗಿಬಿಡುತ್ತೆ.
ಇವತ್ತಿನ ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.